ಗ್ರಾಮೀಣ ಭಾಗದಲ್ಲಿ ನಾವು ಗುಣಮಟ್ಟದ ಚಿಕಿತ್ಸೆಯನ್ನು ಸೂಕ್ತ ಕಾಲದಲ್ಲಿ ಸಾರ್ವಜನಿಕರಿಗೆ ಕೊಡತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಯಾವುದೋ ಒಂದು ದೊಡ್ಡ ಆಸ್ಪತ್ರೆ ಬಗ್ಗೆನೇ ಮಾತಾಡಿದ ಪ್ರಯೋಜನ ಇಲ್ಲ. ಅಂದರೆ ಈ ಪ್ರಾಥಮಿಕ ಹಂತದ್ದು ಅದು ಸಾರ್ವಜನಿಕ ಆಸ್ಪತ್ರೆ ಆಗ್ಬೋದು, ಅಥವಾ ಕಮ್ಯುನಿಟಿ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು, ಅಥವಾ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು. ಇದು ನಮ್ಮ ರಾಜ್ಯದಲ್ಲಿ, ಇದು ನಮ್ಮ ದೇಶದಲ್ಲಿ ಇದನ್ನು ನಾವು ಬಲಪಡಿಸಬೇಕು. ಯಾಕೆಂದರೆ ಇದೇ ನಮ್ಮ ಆರೋಗ್ಯ ವ್ಯವಸ್ಥೆಯ ಒಂದು ಅಡಿಪಾಯ ಅಂತಲೇ ಹೇಳಬೇಕಾಗತ್ತೆ. ಸೊ ನನಗೆ ಸುಮಾರು 1.5-2 ತಿಂಗಳಿಂದೆ ಡಾಕ್ಟರ್ ಪ್ರತಿಮಾ ಅವರು ಒಂದು ಸಮಸ್ಯೆಯನ್ನು ಹೇಳಿದರು. ಇಲ್ಲಿ ಈಗ ಹೆರಿಗೆ ಜಾಸ್ತಿ ಆಗ್ತಾ ಇದೆ, ಆದರೆ ನಮಗೆ ಉಪಕರಣಗಳ ಕೊರತೆ ಇದೆ ಅಂತ. ಅದಕ್ಕೆ ನಾನು ಒಂದು ಲಿಸ್ಟ್ ಕಳಿಸಿ ಅಂತ ಹೇಳಿದೆ. ಒಂದು ಲಿಸ್ಟ್ ಕಳಿಸಿ ಅಂತ. ಸೊ ಇದಕ್ಕೆ ಲಿಸ್ಟು ಕಳಿಸಿದ್ದಾರೆ. ಇದರಲ್ಲಿ ಸುಮಾರು 13 ಥರ ವಿವಿಧವಾದಂಥ ಆಪರೇಷನ್ಸ್ಗೆ, ಶಸ್ತ್ರಚಿಕಿತ್ಸೆಗೆ ಬೇಕಾದಂಥ ಉಪಕರಣಗಳನ್ನು ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ. ಒಟ್ಟಾರೆ ಇದರ ಬೆಲೆ ಎಷ್ಟಪ್ಪ ಅಂದರೆ 31.5 ಲಕ್ಷ, 31 ಲಕ್ಷದ ಉಪಕರಣಗಳನ್ನು. ಇದರಲ್ಲಿ ಈಗಾಗಲೇ ಹೇಳಿದೆ, ಹಿಸ್ಟೆಕ್ಟಮಿ ಮಾಡೋಂಥದ್ದು, ಗರ್ಭಕೋಶವನ್ನು ಆಪ್ರೇಷನ್ ಮಾಡೋವಂಥದ್ದು, ಮತ್ತು ಸಿಸೇರಿಯನ್ ಮಾಡಿ ನಾವು ಹೆರಿಗೆ ಮಾಡುವಂಥದ್ದು, ಇನ್ನೊಂದು ಅನಸ್ಥೀಸಿಯಾ ಅರವಳಿಕೆ ಅಂತ ಏನು ಕೊಡ್ತೇವೆ ಅದಕ್ಕೆ ಬೇಕಾದಂಥದ್ದು. ನಂತರ ಡಿಫಿಬ್ರಿಲೇಟರ್ ಅಂದ್ಬಿಟ್ಟು ಆಪ್ರೇಷನ್ ಮಾಡುವಾಗ ಏನಾದರೂ ಹೃದಯ ನಿಂತೋದ್ರೆ ಅದರ ಹೃದಯವನ್ನು ರಿವೈವ್ ಮಾಡತಕ್ಕಂಥ ಒಂದು ಡಿಫಿಬ್ರಿಲೇಟರ್ ವ್ಯವಸ್ಥೆ, ಮತ್ತು ಕಿವಿ ಪರೀಕ್ಷೆಗೆ ಕೂಡ ಬೇಕಾದಂಥ ಉಪಕರಣಗಳು. ನಂತರ ಉಸಿರಾಟಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ನಾವು ರಿವೈವ್ ಮಾಡತಕ್ಕಂಥ ಈ ಉಪಕರಣಗಳನ್ನೆಲ್ಲ ನಾವು CSR ಮೂಲಕ ಕೊಟ್ಟಿದ್ದೇವೆ. ನೀವು ಕೊಟ್ಟ ಎಲ್ಲ ಲಿಸ್ಟನ್ನು ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಬರ್ತಾ ಇದ್ದಾವೆ. 65%. ಹಿಂದೆ ಎಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಅಥವಾ ಪಾರ್ಶ್ವವಾಯು ಆಗ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು, ಅಥವಾ ಅಧಿಕ ರಕ್ತದ ಒತ್ತಡ ಆಗ್ಬೋದು. ಇದೆಲ್ಲ ಶ್ರೀಮಂತರ ಕಾಯಿಲೆ ಅಂದ್ಕೊಂಡಿದ್ದೀವಿ 40-50 ವರ್ಷಗಳ ಹಿಂದೆ. ಇದೆಲ್ಲ ಶ್ರೀಮಂತರ ಕಾಯಿಲೆ. ಇದೆ ಯಾರೋ ಊರಲ್ಲಿ ಒಬ್ಬರಿಗೆ, ಯಾರೋ ಪಟೇಲರಿಗೆ ಬರುತ್ತೆ, ಇದು ಬೇರೆಯವ್ರಿಗೆ ಯಾರಿಗೂ ಬರಲ್ಲ. ಆ ರೀತಿ ಇತ್ತದು 40-50 ವರ್ಷದ ಹಿಂದೆ. ಇವತ್ತೇನಾಗಿದೆ, ಜನಸಾಮಾನ್ಯರಿಗೂ, ಬಡವರಿಗೂ, ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ಒಂದು ಕಾಯಿಲೆ ಇದು ಜಾಸ್ತಿ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಈಗಾಗಲೇ ಹೇಳಿದಾಗೆ 65% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಈ ಕಾಯಿಲೆಗಳು. ಇದು ಹಾರ್ಟ್ ಅಟ್ಯಾಕಿಂದ ಹಿಡಿದು, ಕ್ಯಾನ್ಸರಿಂದ ಹಿಡಿದು, ಸಕ್ಕರೆ ಕಾಯಿಲೆಯಿಂದ ಹಿಡಿದು ಇವತ್ತು ಸಾವನ್ನಪ್ತಾ ಇದ್ದಾರೆ. ಹಿಂದೆ ಏನಾಗಿತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು. ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ, ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಬರ್ತಾ ಇದ್ರು. 25 ವರ್ಷದವರೆಗೆ ಹಾರ್ಟ್ ಅಟ್ಯಾಕು, 29 ವರ್ಷದಲ್ಲಿ ಹಾರ್ಟ್ ಅಟ್ಯಾಕು, ಸಕ್ಕರೆ ಕಾಯಿಲೆ, ಕ್ಯಾನ್ಸರು, ಇದಕ್ಕೆಲ್ಲ ಇವತ್ತು ನಾವು ಈ ಜಗತ್ತಿನಲ್ಲಿ, ಇವತ್ತು ನಮ್ಮ ಭಾರತದ ದೇಶದಲ್ಲಿ ಏನಾಗಿದೆ, ಒಂದು ಕಡೆ ಆಯಿತು ಕೈಗಾರಿಕೀಕರಣ ಆಗಿದೆ, ಇನ್ನೊಂದು ಕಡೆ ಗಣಕೀಕರಣ ಆಗಿದೆ, ಎಲ್ಲೋ ಒಂದು ಕಡೆ ಸೋಮಾರೀಕರಣ ಕೂಡ ಆಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 51% ಸೋಮಾರಿಗಳನ್ನು ಹುಟ್ಟುಹಾಕ್ತಾ ಇದ್ದೇವೆ. ನಾವು ಹುಟ್ಟು ಹಾಕಿದ್ದೀವಿ ಆಲ್ರೆಡಿ. ಕೆಲವರು ನೋಡಿ ಏನು ಕೆಲಸ ನಿಮ್ಮದು ಅಂತ ನಾವು ಬರಿಬೇಕಾದ್ರೆ, ಈಗಲೂ ಕೂಡ ನಾನು ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ವಾರದಲ್ಲಿ 2 ದಿವಸ ನನ್ನ ವೈದ್ಯಕೀಯ ಹೃದ್ರೋಗ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಅಂದರೆ ಉಚಿತವಾದ ಕನ್ಸಲ್ಟೇಷನ್ನು. ಇವತ್ತು ಇವೆಲ್ಲ ಕಾರಣ, ಇವತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥ ಬದಲಾವಣೆ. ಈ ಮದ್ಯಪಾನ ಅಂತೂ ಹೇಳಂಗಿಲ್ಲ ಕೇಳಂಗಿಲ್ಲ. ಮದ್ಯಪಾನ ಭಾರತ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮದ್ಯಪಾನ ಬಹಳ ಜಾಸ್ತಿ ಸಂಖ್ಯೆ ಇದೆ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ನಾವು ಯಾರಾದರೂ ಊರಲ್ಲಿ ಕುಡಿದು ಬಂದರೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಊರವರೆಗೆ ಮಲಗಿಸ್ತಾ ಇದ್ರು ಅವನು, ಯಾವುದೋ ಒಂದು ಸ್ಕೂಲಲ್ಲೋ ಅಥವಾ ಯಾವುದೋ ಬಿಲ್ಡಿಂಗಲ್ಲೋ. ನಂತರ ಅದೆಲ್ಲ ಆದಮೇಲೆ ಒಳಗಡೆ ಬರ್ತಾ ಇದ್ದ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ಅವನು ಕುಡಿಯಲ್ಲ ಅಂದರೆ ಯಾವುದೇ ಒಂದು ಭೋಜನ ಕೂಟಕ್ಕೆ ಆಹ್ವಾನನೇ ಮಾಡಲ್ಲ. ಅವನು ಬಂದು ಸುಮ್ಮನೆ ಕೂತ್ಕೊಂಡ ನಮ್ಮ ಎದುರುಗಡೆ ನಮಗೂ ಸಮಸ್ಯೆ ಆಗಿ ಇದೆ. ಇವತ್ತು ಧೂಮಪಾನ ಜಾಸ್ತಿ ಆಗಿದೆ, ಮದ್ಯಪಾನ ಜಾಸ್ತಿ ಆಗಿದೆ, ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ಆಹಾರ ಪದಾರ್ಥಗಳು, ನಾವು ಬೆಳೆಯುವ ಪದಾರ್ಥಗಳಲ್ಲಿ ಏನು ನಾವು
ತುಂಬ ಇದೇನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ ಕೀಟನಾಶಕ ಸ್ಪ್ರೇ ಮಾಡ್ತೀವಿ. ಇದರಿಂದ ಎಲ್ಲ ಕಾಯಿಲೆ ವಾತಾವರಣ ಕೆಟ್ಟೋಗಿದೆ. ಇವತ್ತು ಕೇವಲ ವಾಯು ಮಾಲಿನ್ಯ ಒಂದೇ ಆಗಿಲ್ಲ, ಭೂಮಿ ಮಾಲಿನ್ಯ ಕೂಡ ಆಗ್ತಾ ಇದೆ. ಭೂಮಿಯಲ್ಲಿ ವಿಷ ಸೇರ್ತಾ ಇದೆ. ಇದರಿಂದ ಈ ಕಾಯಿಲೆಗಳು ಇವತ್ತು ಸರಿ ಇದೇ ಬಂದಿರೋದು ನೋಡಿ. ಇವತ್ತು ಭಾರತ ದೇಶದಲ್ಲಿ ವೈದ್ಯರ ಕೊರತೆ ಇಲ್ಲ. ಭಾರತ ದೇಶ ಒಂದು ವರ್ಷಕ್ಕೆ ಎಷ್ಟು 1,22,000 MBBS ಸೀಟ್ಸ್ ಇದೆ. ನಾವು MBBS ಹೋದಾಗ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು 400 MBBS ಸೀಟ್ ಅಷ್ಟೇ. ನಾನು MBBS ಓದುವಾಗ ನಮ್ಮ ರಾಜ್ಯದಲ್ಲಿ MBBS ಸೀಟ್ಸ್ ಎಷ್ಟಿತ್ತು ಅಂದರೆ 400. ಇವತ್ತು ಎಷ್ಟಿದೆ ಅಂದರೆ 12,000 MBBS ಸೀಟ್ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ದೇಶದಲ್ಲಿ ಇವತ್ತು ಒಟ್ಟಾರೆ 1,22,000 MBBS ಸೀಟ್ಸ್ ಇದೆ. 80,000 to 90,000 MDMS ಸೀಟ್ಸ್ ಇದೆ. ಆದರೆ ವೈದ್ಯರು ಹಳ್ಳಿಗಳಲ್ಲಿ ಇಲ್ಲ ಅಂತ ಸುಮಾರು ಕಡೆ ಅದು ಇದಿದೆ. ಸ್ವಲ್ಪ ವೈದ್ಯರುಗಳ ನೇಮಕಾತಿ ಆಗಿದೆ ಇಲ್ಲೂ ಕೂಡ. ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ಕೂಡ ವೈದ್ಯರ ಇದು ನೇಮಕಾತಿ ಸ್ವಲ್ಪ ಆಗಿದೆ. ಯಾಕೆ ಹಳ್ಳಿಗಳಿಗೆ ಇವತ್ತು ಅದಕ್ಕೋಸ್ಕರ ನಾನು ಇದನ್ನು ಪಾರ್ಲಿಮೆಂಟಲ್ಲೂ ಕೂಡ ನಾನು ಇದನ್ನು ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಹಳ್ಳಿನಲ್ಲಿ MBBS ಮಾಡಿದಂಥ ವೈದ್ಯರುಗಳು ಹಳ್ಳಿ ಆಸ್ಪತ್ರೆಗಳಲ್ಲಿ ಸೇವೆ ಮಾಡಿದವರಿಗೆ ಸ್ವಲ್ಪ ಅವರಿಗೆ ಹೆಚ್ಚು ಭತ್ಯೆಯನ್ನು ಕೊಡಬೇಕಾಗುತ್ತೆ. ಅಂದರೆ ನಾವು ಆವಾಗ ಜನ ವೈದ್ಯರುಗಳು ಬರ್ತಾರೆ. ಒಂದು ನಂತರ ಹಳ್ಳಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ MBBS ವೈದ್ಯರುಗಳಿಗೆ ಅವರು ನೀಟ್ PG ಎಕ್ಸಾಮ್ ಅಂದರೆ ಮುಂದೆ ಸ್ನಾತಕೋತ್ತರ ಇದು ಕೋರ್ಸ್ಗಳನ್ನ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಹಳ್ಳಿಲಿ ಸೇವೆ ಮಾಡಿದರೆ ಅವರಿಗೆ ಹೆಚ್ಚು ಅಂಕಗಳನ್ನು ರೂರಲ್ ಕೋಟಾವನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ನನಗೆ MDMS ಸೀಟ್ ಸಿಗುತ್ತೆ ಇಲ್ಲಿ ಹಳ್ಳಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದರೆ ಅಂದ್ಬಿಟ್ಟು ಹೋಗ್ತಾರೆ. ಇದನ್ನು ಕೂಡ ನಾವು ಕೇಂದ್ರದ ಆರೋಗ್ಯ ಸಮಿತಿಗಳನ್ನು ನಾನು ಮಾತಾಡಿದ್ದೇನೆ. ಯಾಕೆಂದರೆ ಒಟ್ಟು ಅಂದರೆ ಹಳ್ಳಿನಲ್ಲಿ ಕೆಲಸ ಮಾಡತಕ್ಕಂಥ ವೈದ್ಯರುಗಳಿಗೆ ರಕ್ಷಣೆ ಕೂಡ ಬೇಕಾಗಿದೆ, ಒಂದು ವಾತಾವರಣನೂ ಬೇಕಾಗಿದೆ, ಅವ್ರಿಗೂ ಕೂಡ ಗೌರವವೂ ಬೇಕಾಗಿದೆ. ಎಷ್ಟೋ ಕಡೆ ಏನು ವೈದ್ಯರ ಜವಾಬ್ದಾರಿ ಇಲ್ಲಿ ಸಾರ್ವಜನಿಕರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರನೂ ಬೇಕು, ಎಲ್ಲರ ಸಹಕಾರನೂ ಬೇಕು. ಯಾವುದಾದ್ರೂ ಸೀರಿಯಸ್ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಕೊಡತಕ್ಕಂಥದ್ದು ಎಷ್ಟಾಗುತ್ತೆ, ಅಲ್ಲಿ ಅವರ ಇತಿಮಿತಿಯೊಳಗೆ ಎಷ್ಟು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅದನ್ನು ನೆಗ್ಲಿಜೆನ್ಸ್ ಬೇಜವಾಬ್ದಾರಿಯಿಂದಲೇ ಕೊಡ್ತಕ್ಕಂಥದ್ದು ಜವಾಬ್ದಾರಿ ವೈದ್ಯರು. ಅಂದರೆ ಚಿಕಿತ್ಸೆ ಕೊಟ್ಟು ಕೂಡ ನಿಧನರಾದರೆ ವೈದ್ಯರು ಚಿಕಿತ್ಸೆ ಕೊಟ್ಟು ಕೂಡ ರೋಗಿ ನಿಧನ ಆದರೆ ವೈದ್ಯರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಆಸ್ಪತ್ರೆಗಳ ಆಸ್ತಿಪಾಸ್ತಿಯನ್ನು ಅಮಲು ಮಾಡುವಂಥದ್ದು, ಆ ವಾತಾವರಣ ಆ ಮನೋಭಾವ ಇರಬಾರ್ದು. ಅದಕ್ಕೋಸ್ಕರ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ ಬಂದಂಥ ರೋಗಿಗಳಿಗೆ ಸೂಕ್ತ ಕಾಲದಲ್ಲಿ ಏನು ಚಿಕಿತ್ಸೆ ಆಗುತ್ತೆ ಕೊಡಬೇಕು. ಅದು ಬಹಳ ಮುಖ್ಯವಾದದ್ದು. ಹಣ ಇರಲಿ, ಹಣ ಇಲ್ಲದೇ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ, ಡಾಕ್ಯುಮೆಂಟ್ಸ್ ಇಲ್ಲದೇ ಇರಲಿ, ಆ BPL ಕಾರ್ಡ್ ಇದೆಯೋ ಇಲ್ವೋ ಅದ್ರ ಬಗ್ಗೆ ತಲೆ ಕೆಡಿಸ್ತಾರೆ. ಆ ರೀತಿ ನಾನು ವೇದಿಕೆ ಮೇಲೆ ಎಲ್ಲೂ ಕೂರಳಲ್ಲ. ನಾನು ಆದಷ್ಟು ನಾನು ಕೆಳಗಡೆ ಕೂತ್ಕೊಳ್ಳೋದು. ಈ ಚೆನ್ನಮ್ಮ ದೇವರ ಚಾರಿಟಬಲ್ ಟ್ರಸ್ಟ್ 11 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ನಾನು ನನ್ನ ತಂಗಿ ಸೇವೆ ಮಾಡಿರೋದು. ನಾವು ದೊಡ್ಡ ಮಟ್ಟದಲ್ಲಿ ಮಾಡದೇ ಇದ್ದೀವಿ. ಮುಂಚಿನವರು ವಿದ್ಯೆಗೆ ಅವ್ರು ಹೇಳ್ದಂಗೆ ನಾವು ಜಾಸ್ತಿ ಆದ್ಯತೆ ನಮ್ಮ ಕುಟುಂಬದವರೆಲ್ಲ ಕೊಡೋದು ವಿದ್ಯೆ ಮತ್ತು ಆರೋಗ್ಯಕ್ಕೆ. ಅದರಿಂದ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದ್ದಾಗಲೂ ಅಷ್ಟೇ ಅದಕ್ಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ 11 ವರ್ಷದಿಂದ ನಿರಂತರವಾಗಿ ನಾನು ನನ್ನ ತಂಗಿಯನ್ನು ಫೀಸಲ್ಲಿ ಕಟ್ಟಿಸ್ಕೊಂಡು ಬರ್ತೀನಿ. ಅದೇ ರೀತಿ ರೋಗಿಗಳಿಗೆ ಹಣದ ಸಹಾಯನ ಮಾಡಿಸ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ ಹೆಚ್ಚಿನ ರೀತಿಯಲ್ಲಿ ಕೊಡೋ ಅಂಥದ್ದೊಂದು ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಅದು CSRಗಾದರೂ ಟ್ರಸ್ಟೇ ಬಂದಿರೋದು. ಆದ ಕಾರಣ ನಾನು ಇವತ್ತು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದೆ. ಆದರೆ ಅದನ್ನು